ಬೆಂಗಳೂರ ಸೆಂಟ್ರಲ್ ಜೈಲ್ ಒಳಗಿನ ವಿಡಿಯೋ ವೈರಲ್ ಆದಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗಿತ್ತು. ಒಂದು ಮಹತ್ವದ ಬೆಳವಣಿಗೆ ಆಗಿರೋದು ಸಿಸಿಬಿ ಪೊಲೀಸರಿಂದ ದರ್ಶನ್ ಆಪ್ತ ನಟ ಧನ್ವೀರ್ ಅನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ದರ್ಶನ್ಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯವನ್ನೂ ಕೊಡ್ತಿಲ್ಲ ಅಂತ ಹೇಳಿ ಆರೋಪಗಳು ಏನು ಕೇಳಿ ಬರ್ತಾ ಇತ್ತು. ಇದೇ ವಿಷಯವಾಗಿ ಬೇರೆಯವರಿಗೆ ಸೌಲಭ್ಯ ಸಿಗುತ್ತೆ, ತನ್ನ ಆಪ್ತ ಸ್ನೇಹಿತನಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಕೋಪದಿಂದ ವಿಡಿಯೋವನ್ನ ವೈರಲ್ ಮಾಡಲಾಯಿತಾ? ಈ ಸಂಶಯ ಈಗ ಪೊಲೀಸರಿಗೆ ಬಂದಿದೆ ಧನ್ವೀರ್ ಮೇಲೆ. ಜೈಲಾಧಿಕಾರಿ ಮೂಲಕ ವಿಡಿಯೋ ಪಡ್ಕೊಂಡು ಅದನ್ನ ವೈರಲ್ ಮಾಡಿರುವಂತ ಶಂಕೆ ಇದೆ. ಕೆಲ ರೌಡಿಗಳಿಂದೂ ಕೂಡ ವಿಡಿಯೋ ಪಡೆದು ವೈರಲ್ ಮಾಡಿರುವಂತ ಶಂಕೆ ಇದೆ. ಹಾಗಾಗಿ ಸಂಶಯ ಇರೋದ್ರಿಂದ ನಟ ಧನ್ವೀರ್ ಅನ್ನ ವಿಚಾರಣೆ ಮಾಡಿ ವಾಪಸ್ ಕಳಿಸಿದ್ದಾರೆ ಸಿಸಿಬಿ ಪೊಲೀಸರು ಅನ್ನೋ ಮಾಹಿತಿ ಇದೆ. ಬೆಳಗಿನ ಜಾವ 3 ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಧನ್ವೀರ್ ಇದ್ರು. ಏರ್ಪೋರ್ಟ್ ಅಲ್ಲೇ ಧನ್ವೀರ್ ಯಾಕಿದ್ರು ಅನ್ನೋದು ಪ್ರಶ್ನೆ. ಸಿಕ್ಕಿಬೀಳೋ ಭಯದಿಂದ ಎಸ್ಕೇಪ್ಗೆ ಏನಾದ್ರೂ ಪ್ರಯತ್ನವನ್ನ ಪಟ್ಟಿದ್ರಾ, ಪ್ಲಾನ್ ಮಾಡಿದ್ರಾ? ಬೇರೆ ಕೈದಿಗಳಿಗೆ ಸಿಗುವಂತ ಸೌಲಭ್ಯ ದರ್ಶನ್ ಯಾಕೆ ಸಿಕ್ತಿಲ್ಲ ಅಂತ ಹೇಳಿ ಕೋಪದಿಂದ ಧನ್ವೀರ್ ವಿಡಿಯೋಗಳನ್ನ ಪಡ್ಕೊಂಡು ಅದನ್ನ ವೈರಲ್ ಮಾಡಿಸಿದ್ರು ಅಂತ ಹೇಳಿ ಪೊಲೀಸರಿಗೆ ಧನ್ವೀರ್ ಮೇಲೆ ಅನುಮಾನ ಬಂದಿದೆ. ಹಾಗಾಗಿ ಆ ಸಂಶಯದ ಮೇಲೇನೆ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ, ಬಿಟ್ಟು ಕಳಿಸಿದ್ದಾರೆ ಅಂತಾನೂ ಕೂಡ ಮಾಹಿತಿ ಸಿಗ್ತಾ ಇದೆ. ದರ್ಶನ್ಗೆ ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಕೋರ್ಟ್ ಗಮನಕ್ಕೂ ತಂದಿದ್ರು. ಅದಾದ್ಮೇಲೆ ಕೋರ್ಟ್ ಅಲ್ಲಿ ಅವ್ರಿಗೆ ಬೇಸಿಕ್ ಫೆಸಿಲಿಟಿ ಸಿಗ್ತಿದೆ ಅಂತೆಲ್ಲ ಗೊತ್ತಾಗಿತ್ತು. ಆದ್ರೆ ಇತ್ತೀಚೆಗೆ ವಿಡಿಯೋ ಮತ್ತೊಂದು ವೈರಲ್ ಆಗಿತ್ತು. ಅಂದ್ರೆ ಪಾತಕಿಗಳಿಗೂ ಉಗ್ರರಿಗೂ ಅಲ್ಲಿ ಮೊಬೈಲ್ ಸಿಗುತ್ತೆ, ವಿಕೃತ ಕಾಮಿಗಳಿಗೂ ಮೊಬೈಲ್ ಸಿಗುತ್ತೆ. ಅಷ್ಟೇ ಯಾಕೆ, ಟಿವಿ ಸೌಲಭ್ಯಗಳು ಸಿಗ್ತಾವೆ. ಇನ್ನು ಮೋಜು ಮಸ್ತಿಗೆ ಏನು ಸಮಸ್ಯೆ ಇಲ್ಲ, ಎಲ್ಲ ಸೌಲಭ್ಯಗಳು ಕೈದಿಗಳಿಗೆ ಸಿಗುತ್ತೆ, ದುಡ್ಡಿದ್ರೆ ಸಾಕು ಅಂತೆಲ್ಲ ಚರ್ಚೆಗಳ ಬೆನ್ನಲ್ಲೇ ಈಗ ಧನ್ವೀರ್ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ವಿಡಿಯೋ ವೈರಲ್ ವಿಷಯಕ್ಕೆ ಈಗ ಧನ್ವೀರ್ ಕಡೆಗೆ ತೋರಿಸುವಂತ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಯಾವ ಸಂಶಯ ಧನ್ವೀರ್ ಮೇಲೆ ಈಗ ಪೊಲೀಸರಿಗೆ ಬರೋದಕ್ಕೆ ಕಾರಣವಾಗಿದ್ದು, ಮತ್ತೆ ಅವ್ರ ಮೊಬೈಲ್ ಚೆಕ್ ಮಾಡಿದಾಗ ಏನಾದ್ರೂ ಸಾಕ್ಷಿಗಳು ಸಿಕ್ಕಿದೆಯಾ? ಶ್ರೀಯುತ ಶೆಟ್ಟಿ, ಪ್ರಮುಖವಾಗಿ ಪರಪ್ಪನಗ್ರಹರ ಸೆಂಟ್ರಲ್ ಜೈಲಿನ ಒಳಗಡೆ ಕೆಲವೊಂದು ಅಕ್ರಮದ ವಿಡಿಯೋಗಳು ಕಳೆದ 3 ದಿನಗಳಿಂದ ಏನು ವೈರಲ್ ಆಗ್ತಾ ಇದೆ. ಸಂಬಂಧಪಟ್ಟಂತೆ ಇದನ್ನ ಸಿಸಿಬಿಯ OCW ಟೀಮ್ ಏನಿತ್ತು ಅದು ತನಿಖೆಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಈ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಮಧ್ಯರಾತ್ರಿ ನಟ ದರ್ಶನ್ನ ಆಪ್ತನಾಗಿರುವಂತಹ ನಟ ಧನ್ವೀರ್ ಏನಿದ್ದಾರೆ ಆತನನ್ನ ವಶಕ್ಕೆ ಪಡೆದು ಕರ್ಕೊಂಡ್ಬರಲಾಗಿತ್ತು. ಅಂದ್ರೆ ಏರ್ಪೋರ್ಟ್ ರೋಡ್ ಅಲ್ಲಿ ಆತ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಆದ್ರೆ ಆತ ಎಲ್ಲಿ ಹೋಗ್ತಾ ಇದ್ದ ಏನೋ ಅನ್ನೋದ್ರ ಬಗ್ಗೆ ಇನ್ನೂ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಆದ್ರೆ ಈ ವಿಚಾರಣೆ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ 11:30ರವರೆಗೂ ಕೂಡ ವಿಚಾರಣೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಮತ್ತು ಆತನ ಎಂಕ್ವೈರಿ ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಡಿಯೋಗಳು ವೈರಲ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಾಕ್ಷಿ ಆತನ ಮೊಬೈಲ್ ಅಲ್ಲಿ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅಂದ್ರೆ ಸಸ್ಪೆಕ್ಟ್ ಮಾಡಿದ್ರು ಸಿಸಿಬಿ ಪೊಲೀಸರು, ಇವರಿಂದ ಏನಾದ್ರೂ ಮೂವ್ಮೆಂಟ್ ಆಗಿ ವಿಡಿಯೋಗಳು ವೈರಲ್ ಮಾಡಲಾಗಿದೆ, ಇವ್ರ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಲಾಯಿತು. ಆದ್ರೆ ಸದ್ಯದ ಮಟ್ಟಿಗೆ ನಟ ಧನ್ವೀರ್ ಮೊಬೈಲ್ ಇಂದ ಶೇರ್ ಆಗಿರುವಂತದ್ದಾಗಿರ್ಬೋದು ಅಥವಾ ವೈರಲ್ ಮಾಡುವಂತ ವಿಚಾರ ಆಗಿರ್ಬೋದು, ಆ ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕೆ ಈಗ ಸಿಸಿಬಿ ಪೊಲೀಸರು ನಟ ಧನ್ವೀರ್ನ ಬಿಟ್ಟು ಕಳಿಸಿದ್ದಾರೆ. ಈ ಮೂಲಕವಾಗಿ ಹಿಂದೆ ಹಿಂಬದಿ ಗೇಟ್ ಮೂಲಕವಾಗಿ ಸಿಸಿಬಿಯ ಕಚೇರಿ ಹಿಂಬದಿ ಗೇಟ್ ಮೂಲಕವಾಗಿ ಸ್ನೇಹಿತರೊಂದಿಗೆ ಈಗ ನಟ ಧನ್ವೀರ್ ಹೋಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ನಟ ಧನ್ವೀರ್ನ ಬಹಳ ಗಂಭೀರವಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಗಾವನ್ನ ಇಟ್ಟಿದ್ದಾರೆ. ಆ ಬಗ್ಗೆ ಮತ್ತೆ ವಿಚಾರಣೆ ಕರೆದ್ರೆ ಬರಬೇಕು ಅಂತ ಕೂಡ ಹೇಳಿರುವಂತದ್ದು. ಇದು ಒಂದು ಕಡೆ ಆದ್ರೆ ನಟ ಅಲ್ಲಿ ಜೈಲಿನ ಒಳಗಡೆ ಏನು ವೈರಲ್ ಆಗಿರುವಂತಹ ವಿಡಿಯೋಗಳೇನಿದೆ ಅದರಲ್ಲಿ ಓರ್ವ ಜೈಲಿನ ಅಧಿಕಾರಿ ಕೂಡ ಹಿಂದೆ ಇದ್ದಂತ ಅಂದ್ರೆ ಜೈಲಲ್ಲಿ ಕೆಲಸ ಮಾಡಿದಂತ ಅಧಿಕಾರಿ ಮತ್ತೆ ಕೆಲ ಸಿಬ್ಬಂದಿಗಳು ವಿಡಿಯೋ ವೈರಲ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಈ ವಿಡಿಯೋ ವೈರಲ್ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋ ಪತ್ತೆ ಕಾರ್ಯ ಜೊತೆಯಲ್ಲಿ ಅದರ ಶಾಮೀಲು ವಿಚಾರ ಅಂದ್ರೆ ಪಿತೂರಿ ಮಾಡಿ ನಂದೇ ವಿಡಿಯೋಗಳನ್ನ ಮಾಡಿಸಿ ಅದನ್ನ ವೈರಲ್ ಮಾಡುವಂತ ಪ್ರಕ್ರಿಯೆಗಳೇನಿದೆ ಅವೆಲ್ಲವೂ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಗೃಹ ಸಚಿವರು ಕೂಡ ಮತ್ತೊಂದು ಕಡೆಯಲ್ಲಿ ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇರುವಂತದ್ದು. ಇದೆಲ್ಲ ಜೈಲರ್ ಸೂಪರಿಂಟೆಂಡೆಂಟ್ಗಳಾಗಿರ್ಬೋದು, ಕಮಿಷನರ್ ಆಗಿರ್ಬೋದು, DG ಎಲ್ಲರೂ ಕೂಡ ಒಂದು ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಕಾರಣ ಇಷ್ಟೇ, ಅಲ್ಲಿ ಒಬ್ಬ ಟೆರರಿಸ್ಟ್ ಏನಿದ್ದಾನೆ ಆತ ಶಕೀಲ್ಗೆ ಮೊಬೈಲ್ ಕೊಟ್ಟಿರುವಂತ ವಿಚಾರ, ಆತ ಮೊಬೈಲ್ ಯೂಸ್ ಮಾಡ್ತಾ ಇರುವಂತದ್ದು ರಾಜಾರೋಷವಾಗಿ ವಿಡಿಯೋ ವೈರಲ್ ಮಾಡಲಾಗಿದೆ. ಆತ ರಾಜಾತಿಥ್ಯ ಕೊಟ್ಟುವಂತಹ ಒಂದು ವಿಚಾರ ಏನಿದೆ ಅದಲ್ಲದೆ ಒಬ್ಬ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಮೊಬೈಲ್ ಸಿಕ್ಕಿರುವಂತದ್ದೇನಿದೆ ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಈಗ ಎಲ್ಲೋ ಗಂಭೀರವಾದಂತಹ ಚರ್ಚೆಗಳಾಗ್ತಾ ಇರುವಂತದ್ದು. ಒಬ್ಬ ಅತ್ಯಾಚಾರಿಗೆ ಒಳಗಡೆ ಜೈಲಲ್ಲಿ ಸಜ್ಜಾಗಿರುವಂತಹ ಕೈದಿಗೆ ಮೊಬೈಲ್ ಸಿಗುತ್ತೆ, ಒಬ್ಬ ಟೆರರಿಸ್ಟ್ಗೆ ಮೊಬೈಲ್ ಸಿಗುತ್ತೆ, ಮತ್ತೆ ಕ್ರಿಮಿನಲ್ಸ್ಗಳಿಗೆ ಅಲ್ಲಿ ಮೊಬೈಲ್ ಸಿಕ್ಕಿ ಐಷಾರಾಮಿ ಲೈಫ್ ಕೊಡುವಂತದ್ದು
ಆಗಿರ್ಬೋದು, ಜೊತೆಯಲ್ಲಿ ಅಲ್ಲಿ ಜಾಮಾರ್ ಹಾಕಿದ್ರೆ ಮೊಬೈಲ್ ಅಲ್ಲಿ ಸುತ್ತಮುತ್ತಲಿನ ಅಪಾರ್ಟ್ಮೆಂಟ್ಸ್ ಅವರಿಗೆಲ್ಲರೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ಡಿಜಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಇಂಥ ಒಂದು ಸಂದರ್ಭಗಳಲ್ಲಿ ಒಳಗಡೆ ಇದ್ದಂತ ಜೈಲಿನ ಕೈದಿಗಳಿಗೆ ಅಲ್ಲಿ ಆಪರೇಟ್ ಮಾಡೋದಕ್ಕೆ ಅಲ್ಲಿ ಟವರ್ ಹೇಗೆ ಸಿಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಆ ನಿಟ್ಟಿನಲ್ಲಿ ಅಲ್ಲಿ ಕೆಲ ಸಿಬ್ಬಂದಿಗಳೇನಿದ್ದಾರೆ ಜಾಮರ್ ಆನ್ ಮಾಡೋದು, ಯಾವ ಸಂದರ್ಭದಲ್ಲಿ ಆಫ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಆನ್ ಮಾಡಬೇಕು, ಇವೆಲ್ಲೂ ಕೂಡ ಪ್ರೀ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಆ ಬಗ್ಗೆ ಕೂಡ ರಿಪೋರ್ಟ್ ತೆಗೆದುಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆ ನಟ ಧನ್ವೀರ್ನನ್ನು ಕೂಡ ವಿಚಾರಣೆ ಮಾಡಿರುವಂತದ್ದು. ಆದ್ರೆ ಸದ್ಯದ ಮಟ್ಟಿಗೆ ಆತನ ಮೊಬೈಲ್ ಅಲ್ಲಿ ಏನು ಕೂಡ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ವಿಚಾರಣೆ ಕರೆದ್ರೆ ಬರಬೇಕು ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಸಿಬಿ ಪೊಲೀಸರು. ಶರ್ಮಿತಾ ಶೆಟ್ಟಿ. ಗಂಗಾಧರ್, ಈ ಆರೋಪ ಚರ್ಚೆಗಳ ಮಧ್ಯದಲ್ಲಿ ಹಿಂದಿನಿಂದಲೂ ಸಾಕಷ್ಟು ವಿಡಿಯೋಗಳಂತೂ ವೈರಲ್ ಆಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಎಲ್ಲಾ ಫೆಸಿಲಿಟೀಸ್ ಸಿಗುತ್ತೆ, ದುಡ್ಡೊಂದು ಕೊಟ್ರೆ ಸಾಕು ಅಂತೇಳಿ. ಮತ್ತೆ ಅಲ್ಲಿನ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ ಅನ್ನೋದೇನು ಮುಚ್ಚಿಡುವಂತ ಸಂಗತಿ ಅಲ್ಲ, ಅದು ಜಗತ್ ಜಾಹೀರಾಗಿತ್ತು. ಬಟ್ ಏನ್ ಆಕ್ಷನ್ ಆಯಿತು ಅನ್ನೋದು ಇಂಪಾರ್ಟೆಂಟ್, ಅದ್ರ ಮೇಲೆ ಏನ್ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿ. ಈಗ ದರ್ಶನ್ ವಿಷಯನು ಕನೆಕ್ಟ್ ಆಗಿರೋದ್ರಿಂದ ಎಷ್ಟು ಸೀರಿಯಸ್ ಆಗ್ಬೋದು ಈ ಕೇಸ್? ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ರಾಜಾತಿಥ್ಯ ಕೇಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿಂದ. ಅದೇ ಕಾರಣಕ್ಕೋಸ್ಕರ ಶರ್ಮಿತಾ ಶೆಟ್ಟಿ ಇದನ್ನ ಗಂಭೀರವಾಗಿ ಗೃಹ ಸಚಿವರು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಚಾಟಿ ಬೀಸಿತ್ತು, ನಟ ದರ್ಶನ್ ರಾಜಾತಿಥ್ಯದ ಒಂದು ಫೋಟೋ ವೈರಲ್ ಆಗಿತ್ತು, ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಮತ್ತೊಮ್ಮೆ ಏನಾದರೂ ಈ ರೀತಿಯಾದಂತಹ ರಾಜಾತಿಥ್ಯ ಕೊಡುವಂತ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಆ ಜೈಲಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಆರ್ಡರ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಇಷ್ಟು ರಾಜಾರೋಷವಾಗಿ ಈಗ ಮ್ಯಾರಥಾನ್ ರೀತಿಯಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತಹ ಒಂದು ಏನಿದೆ ಅದ್ರ ಆ ವಿಚಾರ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಮುಂದಾಗಿರುವಂತದ್ದು. ಆದ್ರೆ ಇನ್ನೊಂದು ಪ್ರಮುಖವಾಗಿ ವಿಚಾರವನ್ನ ನೋಡೋದಾದ್ರೆ, ನಟ ದರ್ಶನ್ನ ಒಂದು ಕನಿಷ್ಠ ಸೌಲಭ್ಯವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮೊರೆ ಹೋದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ಯಾವುದೇ ಗೈಡ್ ಅಂದ್ರೆ ಜೈಲಿನ ಮ್ಯಾನ್ಯಲ್ ಪ್ರಕಾರವೇ ಎಲ್ಲ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಇಲ್ಲಿನ ಅವರ ಆಪ್ತ ಧನ್ವೀರ್ ಕೂಡ ಈಗ ವಶಕ್ಕೆ ಪಡೆದಿರುವಂತಹ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಚರ್ಚೆಗಳಾಗಿರುವಂತದ್ದು. ಈ ರೀತಿಯಾಗಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾರೆ. ಆದ್ರೆ ಒಳಗಡೆ ಇರುವಂತಹ ಕೈದಿಗಳಿಗೆ ರಾಜಾರೋಷವಾಗಿ ಈ ತರ ಸೌಲಭ್ಯಗಳನ್ನ ಕೊಡಲಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಿಸಿರಬಹುದು ಅನ್ನೋ ಅನುಮಾನದ ರೀತಿಯಲ್ಲಿ ಆತನನ್ನ ವಿಚಾರಣೆ ಮಾಡಲಾಗಿದೆ ಅಂತ ಕೂಡ ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಆ ಬಗ್ಗೆ ಕೂಡ ಸಿಸಿಬಿ ಪೊಲೀಸರು ಹೇಳ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸಸ್ಪೆಕ್ಟ್ ಮಾಡಿ ಧನ್ವೀರ್ನ ಕರ್ಕೊಂಡ್ಬಂದು ಎಂಕ್ವೈರಿ ಮಾಡಿದ್ವಿ, ಆದ್ರೆ ಆತನ ಮೊಬೈಲ್ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ. ಆದ್ರೆ ಇಲ್ಲಿ ಕೇವಲ ಅಲ್ಲಿ ಒಳಗಡೆ ಇರುವಂತವ್ರು ಅಷ್ಟೇ ಅಲ್ಲ, ಕೆಲ ರೌಡಿಗಳ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅಂತ ಹೇಳಲಾಗ್ತಾ ಇರೋದು. ಜೈಲಲ್ಲಿದ್ದಂತಹ ಕೆಲ ರೂಢಿಗಳೇನಿದ್ದಾರೆ ಆ ರೂಢಿಗಳ ಮೂಲಕವಾಗಿ ವಿಡಿಯೋ ರೆಕಾರ್ಡ್ ಮಾಡಿಸಿ ಅದನ್ನ ಹೊರಗಡೆ ತರಿಸಿ ಅದನ್ನ ವೈರಲ್ ಮಾಡಿಸಿದ್ದಾರೆ ಅಂತ. ಆದ್ರೆ ಇದು ಈಗ ತಕ್ಷಣದ ರೆಕಾರ್ಡ್ ಮಾಡಿರುವಂತಹ ವಿಡಿಯೋಗಳಲ್ಲ, ಕಳೆದ 2-3 ವರ್ಷಗಳ ಹಿಂದಿನ ವಿಡಿಯೋಗಳನ್ನ ಈಗ ವೈರಲ್ ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ರೆಕಾರ್ಡ್ ಮಾಡಿರುವಂತದ್ದು ಯಾವ ಡಿವೈಸ್ ಅಲ್ಲಿ ಇತ್ತು, ಯಾರ ಮೊಬೈಲ್ ಅಲ್ಲಿ ಸೇವ್ ಮಾಡಿ ಕೊಟ್ಕೊಂಡಿದ್ರು, ಅದನ್ನ ಡಿವೈಸ್ ಅನ್ನ ಈಗ ವೈರಲ್ ಮಾಡಿರುವಂತ ವಿಚಾರ ಏನಿದೆ ಹಂತ ಹಂತವಾಗಿ ಈಗ ಎಲ್ಲರ ಒಂದು ಮೂಲದಿಂದ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳ ಶಾಮೀಲಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಕೆಲ ರೂಢಿಗಳಾಗಿರ್ಬೋದು ಈಗ ವೈರಲ್ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ನಟ ಧನ್ವೀರ್ನನ್ನ ಸಸ್ಪೆಕ್ಟ್ ಮಾಡಿ ವಿಚಾರಣೆ ಮಾಡಿದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಆತನ ಮೊಬೈಲ್ ಅಲ್ಲಿ ಯಾವುದೇ ರೀತಿಯಾದಂತಹ ವೈರಲ್ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅಥವಾ ಆ ಒಂದು ಸಾಕ್ಷಿಗಳೇನು ಕೂಡ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಸುದ್ದಿನ ಥ್ಯಾಂಕ್ ಯು ಗಂಗಾಧರ್ ಈ ಕ್ಷಣದ ಮಾಹಿತಿಗೆ.